ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ನೋಡಿ, ಕೊಬ್ಬರಿ ಬರ್ಫಿ ಮಾಡೋದು ಹೇಗೆ ಅಂತ ನೋಡೋಣ. ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬಾ ರುಚಿ ಇರುತ್ತೆ. ನಾವು ಅಂಗಡಿಯಿಂದ ತಂದು ತಿಂದರೆ ಎಷ್ಟು ರುಚಿ ಇರುತ್ತೋ ಅದೇ ಥರನೇ ಇರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಹಸಿ ಕಾಯಿ ತುರಿದು ಮತ್ತು ಮಿಕ್ಸಿಗೆ ಒಂದು ರೌಂಡು ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಪೌಡ್ರ್ ಆಗುತ್ತೆ. ನೋಡಿ, ಈ ಥರ ಪೌಡ್ರ್ ಇರಬೇಕು. ನೋಡಿ, ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಏನಾದರೂ ಬಾಣಲಿನ ಇಟ್ಕೊಂಡು ನೋಡಿ ಏನು ಪೌಡ್ರ್ ಮಾಡಿರ್ತೀವಿ ಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಳ್ಬೇಕು. ನಾನು ಇಲ್ಲಿ ಹಸಿ ಕಾಯಿ ತೊಗೊಂಡಿದ್ದೀನಿ, ಒಣಕಾಯಿನ ಸೇರಿಸ್ಕೊಳ್ಬೋದು. ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಈ ಥರ ಹುರ್ಕೊಳ್ಬೇಕು. ಉರಿ ಜಾಸ್ತಿ ಮಾಡಬಾರ್ದು, ಎಲ್ಲ ಸೀದಂಗೆ ಆಗುತ್ತೆ. ನೋಡಿ, ಈ ಥರ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಈ ಥರ ಹುರಿದ್ರೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಸ್ವಲ್ಪ ನೋಡಿ, ಈ ಥರ ಬಣ್ಣ ಚೇಂಜ್ ಆಗಬೇಕು. ತುಂಬ ಸಿಹಿಯೋದೇನು ಬೇಡ, ಈ ಥರ ಮೀಡಿಯಮ್ ಆಗಾದರೆ ಸಾಕಾಗುತ್ತೆ. ನೋಡಿ, ಈಗ ಇದಕ್ಕೆ ಸಕ್ಕರೆ ನಾನಲ್ಲಿ 3/4 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೆ. ದೊಡ್ಡ ಕಪ್ಪಲ್ಲಿ ಸಕ್ಕರೆ ಅರ್ಧ ಕಪ್ ಹಾಕಿದ್ದೀನಿ. ಚಿಕ್ಕ ಕಪ್ಪಲ್ಲಿ ಸೇರಿಸಿರೋದು ನಾವೆಷ್ಟು ಕಾಯಿ ತೊಗೊತೀವಿ ಅದರಲ್ಲೇ ಅರ್ಧ ತೊಗೊಂಡ್ರೆ ಸಾಕು. ಸಿಹಿ ಇಷ್ಟಪಡೋರು 3/4 ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಸ್ವಲ್ಪ ಹಾಲು, ಕಾಯಿಸಿರೋಂಥ ಹಾಲು, ತಣ್ಣಗೆ ಇರೋ ಥರ ಹಾಲು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಎಲ್ಲ ತಳ ಬಿಡ್ತಾ ಬರ್ತಾ ಇದೆ. ನೋಡಿ, ಅಷ್ಟೊತ್ತಿಗೆ ನೋಡಿ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪ ಈ ಥರ ಎಲ್ಲ ಸವರ್ಕೊಂಡು ಇಟ್ಕೊಳ್ಬೇಕು. ನೋಡಿ, ಈ ಥರ ತಳ ಬಿಟ್ಕೊಂಡು ಬಂದಾಗ ಆಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಆಗಿದೆ ಈಗ. ನೋಡಿ, ಏನು ಈ ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೊಂಡಿರೋಂಥ ಪ್ಲೇಟಿಗೆ ಇದನ್ನು ಸೇರಿಸ್ಕೊಳ್ಬೇಕು. ಈ ಥರ ಸಮ ಮಾಡಬೇಕು. ನಾವು ಕಟ್ ಮಾಡಿದಾಗ ಪೀಸ್ಗಳು ಚೆನ್ನಾಗಿ ಬರುತ್ತೆ. ನಮಗೇನಾದರೂ ತಕ್ಷಣಕ್ಕೆ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಳ್ಬೋದು. ರುಚಿನೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲ ಸಮ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಬೇಕು. ಸ್ವಲ್ಪ ಬಿಸಿನೇ ಇರಬೇಕು. ನೋಡಿ, ಈ ಥರ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಬೇಕು. ತಣ್ಣಗಾದ್ಮೇಲೆ ಅಷ್ಟೊಂದು ಬರಲ್ಲ, ಗಟ್ಟಿಯಾಗ್ಬಿಟ್ಟಿರುತ್ತೆ. ಸ್ವಲ್ಪ ಬೆಚ್ಚಗಿದ್ದಂಗೆ ಈ ಥರ ಕಟ್ ಮಾಡಿಕೊಂಡ್ರೆ ಆರಿದ್ಮೇಲೆ ಚೆನ್ನಾಗಿ ಬರುತ್ತೆ ಪೀಸುಗಳು. ನೋಡಿ, ತಣ್ಣಗಾಗಿದೆ. ನೋಡಿ, ಕೊಬ್ಬರಿ ಬರ್ಫಿ ಯಾವ ಥರ ತುಂಬ ಚೆನ್ನಾಗಾಗಿದೆ. ಟೇಸ್ಟು ತುಂಬ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.